ಎಷ್ಟೋ ಆಧುನಿಕ ಅಡಿಗೆಗಳಿಂದ ನಮ್ಮ ಹಳೆ ಕಾಲದ ಅಡಿಗೆಗಳು ತುಂಬ ಜನರಿಗೆ ಮರೆತೇ ಹೋಗಿದೆ. ಇವತ್ತು ನಾನು ಅಪರೂಪದಲ್ಲೇ ಅಪರೂಪವಾಗಿರುವಂತಹ ಒಂದು ಹಳೆ ಕಾಲದ ಸಾಂಪ್ರದಾಯಿಕವಾದಂತಹ ಅಡಿಗೆಯೊಂದಿಗೆ ಬಂದಿದ್ದೇನೆ. ಇದು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡುವಂತಹ ಕಾಯಿ ವಡೆ. ತೆಂಗಿನಕಾಯಿಯನ್ನು ಹಾಕಿ ಮಾಡುವಂತಹ ಒಂದು ಅಡಿಗೆ ತುಂಬಾ ರುಚಿಯಾಗಿರುತ್ತೆ. ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಕಾಯಿ ವಡೆ ಮಾಡೋದಕ್ಕೆ ನಾನು 1 ಲೋಟದಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ದೋಸೆ ಅಕ್ಕಿ ಆದರೂ ಆಗುತ್ತೆ, ಊಟದಕ್ಕಿ ಆದರೂ ಆಗುತ್ತೆ. ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕು. ನೋಡಿ, ನಾನು ಈ ಲೋಟದಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ನೆಂದಿದೆ. ಇವಾಗ ನೆಂದಿರುವಂತಹ ಅಕ್ಕಿಯಲ್ಲಿರುವಂತಹ ನೀರನ್ನೆಲ್ಲ ಪೂರ್ತಿಯಾಗಿ ಬಸ್ಕೊಂಡು ನಾನು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ತುಂಬ ಕಡಿಮೆ ಸಾಮಗ್ರಿಗಳಿಂದ ಮಾಡುವಂತಹ ಒಂದು ಅಡಿಗೆ ಇದು. ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ತೊಗೊಳ್ಳಿ. ಅದನ್ನು ಸಹ ಅಕ್ಕಿಯೊಟ್ಟಿಗೆ ಹಾಕಿ ಇದಕ್ಕೆ 1.5 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ತುಂಬ ಕಡಿಮೆ ಸಾಮಗ್ರಿಗಳು ಹಾಕೋದ್ರಿಂದ ಜೀರಿಗೆ ಮತ್ತು ಕಾಯಿಯ ಪರಿಮಳವೇ ಹೆಚ್ಚಾಗಿ ಇರುತ್ತೆ. ಇದನ್ನು ನೀರನ್ನು ಹಾಕದೆ ಹಾಗೆ ರುಬ್ಕೋಬೇಕಾಗತ್ತೆ. ಪಲ್ಸ್ ಮೂಡಲ್ಲಿ ಸ್ವಲ್ಪ ನಿಲ್ಲಿಸಿ ತುಂಬ ಸಾಧ್ಯನೇ ಆಗಲಿಲ್ಲ ಅಂದರೆ 1-2 ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಿ. ಹಾಗಂತ ತುಂಬ ನೀರೆಲ್ಲ ಹಾಕ್ಕೊಳ್ಬಾರ್ದು. ಈ ರೀತಿ ಗಟ್ಟಿಯಾಗಿ ನುಣುಪಾಗಿ ರುಬ್ಕೋಬೇಕು. ಒಂಚೂರು ತರಿ ಇದ್ರೂ ನಡೆಯುತ್ತೆ, ಆದರೆ ನೀರನ್ನು ಮಾತ್ರ ಹಾಕ್ಕೋಬೇಡಿ. ಈಗ ಒಂದು ಕಂಟೈನರ್ಗೆ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ 1-2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ತುಂಬ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಒರಟಾಗ್ಬಿಡುತ್ತೆ ವಡೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದು ನಮಗೆ ಉಂಡೆ ಕಟ್ಟುವಂತಹ ಹದಕ್ಕೆ ಬರಬೇಕು. ನಾವಿಲ್ಲಿ ತೆಂಗಿನಕಾಯಿ ಅಕ್ಕಿಯನ್ನು ನೀರು ಹಾಕದೆ ರುಬ್ಬಿರೋದ್ರಿಂದ ಗಟ್ಟಿಯಾಗೇ ಇದೆ. ಅಕ್ಕಿ ಹಿಟ್ಟನ್ನು ಸೇರಿಸೋದ್ರಿಂದ ಆ ಹದ ಬರುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮಗೆ ಕಲಿಸುವಾಗ ತುಂಬ ತೆಳುವಾಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಾನು ಜಸ್ಟ್ 2 ಚಮಚ ಹಾಕಿದ್ದೀನಿ, ಸಾಕಾಗತ್ತೆ. ಈ ರೀತಿ ಉಂಡೆ ಕಟ್ಟಿ ಚಪಾತಿ ಹಿಟ್ಟಿನ ಹದಕ್ಕೆ, ಮೆದುವಾಗಿರುವಂತಹ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ನೋಡಿ. ಉಂಡೆ ಕಟ್ಟಲಿಕ್ಕೆ ಬರ್ತಾ ಇದೆ. ಇಷ್ಟಾದರೆ ಸಾಕು. ನೆನೆಯೋಕ್ಕೆಲ್ಲ ಬಿಡಬೇಕನ್ನೋ ಅಗತ್ಯ ಇಲ್ಲ. ಈಗ ಒಂದು ಹೋಳಿಗೆ ಶೀಟಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬಾಳೆ ಎಲೆ ಇದ್ದರೆ ಅದನ್ನು ತಗೊಳ್ಬೋದು. ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಉಂಡೆಯನ್ನು ಮಾಡ್ಕೋತಾ ಇದ್ದೀನಿ ನಾನು ಕೈನಲ್ಲಿ. ಇದನ್ನು ಉಂಡೆಯನ್ನು ಮಾಡಿ ಇದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿ ಅದೇ ಶೀಟನ್ನು ಫೋಲ್ಡ್ ಮಾಡಿ ಒಂದು ತಟ್ಟೆಯಿಂದ ಪ್ರೆಸ್ ಮಾಡ್ತಾ ಇದ್ದೀನಿ. ಈವನ್ ಆಗಿ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು. ತುಂಬ ತೆಳುವಾಗಿ ಮಾಡ್ಕೊಳ್ಬೇಡಿ, ಸ್ವಲ್ಪ ದಪ್ಪವಾಗೇ ಇರಲಿ. ದಪ್ಪವಾಗಿರೋದ್ರಿಂದ ನಮ್ಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ತೆಳುವಾಗ್ಬಿಟ್ರೆ ಅದು ಉಬ್ಬೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಈ ರೀತಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಡ ಅಂತಂದರೆ ನೀವು ಕೈನಲ್ಲೇ ಒಂದೇ ಸಮನಾಗಿ ಸಹ ತಟ್ಕೊಳ್ಬೋದು. ಈ ರೀತಿ ಕೈನಲ್ಲಿ ತಟ್ಟಿ ಸಹ ಮಾಡ್ಬೋದು. ಈ ಕಡೆ ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟು ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಮಾಡಿಟ್ಕೊಂಡಿರೋಂತಹ ವಡೆಯನ್ನು ಇದಕ್ಕೆ ಹಾಕೋದು. ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಕುಕ್ ಮಾಡಿ. ನೋಡಿ, ಹಾಕಿ 1-2 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಆಗಲೇ ಹೇಳಿದಾಗೆ ತೆಂಗಿನಕಾಯಿ ಮತ್ತು ಜೀರಿಗೆ ಪರಿಮಳ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇದು ಖಾರ ಗೀರ ಎಲ್ಲ ಹಾಕೋದಿಲ್ಲ. ಸಾಂಪ್ರದಾಯಿಕವಾಗಿ ಮಾಡುವಂತಹ ಒಂದು ಅಡಿಗೆ ಇದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಹಾಗೆ ಇದು ತಣ್ಣಗಾದ್ಮೇಲೂ ಸಹ ಉಬ್ಬಿಕೊಂಡೇ ಇರುತ್ತೆ, ಸಾಫ್ಟಾಗಿ ಇರುತ್ತೆ. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ರುಚಿಯಾಗಿರುವಂತಹ ಕಾಯಿ ವಡೆ ತಯಾರಾಗಿದೆ. ನಾನು ಮಾಡ್ಕೊಂಡಿರುವಂತಹ ಹಿಟ್ಟಿನಲ್ಲಿ ಈ ರೀತಿ ವಡೆಯನ್ನು ಮಾಡ್ಕೊಂಡಿದ್ದೀನಿ. ನಾವು ಹಲವಾರು ರೀತಿಯ ಸ್ನ್ಯಾಕ್ಸ್ಗಳನ್ನು ಮಾಡ್ತೀವಿ. ಈ ರೀತಿಯದನ್ನು ಮಾಡಿ ನೋಡಿ, ಖಂಡಿತ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಳೆ ಕಾಲದ ರೆಸಿಪಿಗಳೇ ಹಾಗೆ. ಕಾಯಿ ಮತ್ತು ಅಕ್ಕಿಯನ್ನು ಹಾಕಿ ಸಾಮಾನ್ಯವಾಗಿ ಹಲವಾರು ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡ್ತಾರೆ. ಖಂಡಿತ ಈ ರೆಸಿಪಿಯನ್ನು ಸಹ ಟ್ರೈ ಮಾಡಿ ನೋಡಿ. ಹೇಗಾಯ್ತಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೋಡಿ, ರುಚಿಯಾಗಿರುವಂತಹ ಕಾಯಿ ವಡೆ ತಯಾರಾಗಿದೆ. ಇದನ್ನು ನೀವು ಹಾಗೆ ಸಹ ತಿನ್ಬೋದು ಅಥವಾ ಯಾವುದಾದ್ರೂ ಚಟ್ನಿ ಜೊತೆ ಬೇಕಿದ್ರೂ ಸರ್ವ್ ಮಾಡ್ಬೋದು. ಬಟ್ ಇದು ಹಾಗೆ ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ಬನ್ನಿ, ಇದನ್ನು ಒಂದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ತೆಳುವಾಗಿರುತ್ತೆ, ಉಬ್ಕೊಂಡೇ ಇರುತ್ತೆ. ರುಚಿಯಾಗಿರುವಂತಹ ಕಾಯಿ ವಡೆ ತಯಾರಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.